ಸೈನೈಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದ್ರು ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ತಪ್ಪಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟ್ರುಗಳು. ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ. 20 ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್ ಬಂದಿದ್ದೀನಿ. ಯಾಕೆಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು. ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು. ಭಾಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆಲ್ಲವೂ ಕಾರಣ ಮೊದಲನೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ. ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು. ಅಂದರೆ ಅವ್ರು ನನಗೆ ಕತೆ ಬಂದು ಹೇಳಿದಾಗ ಅದ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ, ಒಂದು 4-5 ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದರು. ಏನಾಗುತ್ತೆ ಅಂತಂದರೆ ಇದು ಒಂಥರ ಬಯೋಪಿಕ್ ಥರನೂ ಹೌದು. ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ, ಅವತ್ತು ಬದುಕಿದ್ರು. ಅವರನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ನಾನೇ ಅಂತ ಅನ್ನೋಕ್ಕೆ ಮುಂಚೆ, ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಸರಿ ಇದೆಯಾ ಇದು, ಅಥವಾ ಅಂಥ ಪಾತ್ರಗಳು ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಇವ್ರು ಸರಿಯಾಗಿ ಮಾಡಿದಾರಾ, ಇದಾಗಿದೆಯಾ ಅದಾಗಿದೆಯಾ. ನನಗೆ ಆಕೆ ಮೃದುಲ ಕ್ಯಾರೆಕ್ಟರ್ ಅಲ್ವಾ ರಮೇಶ್, ಮೃದುಲ ಕ್ಯಾರೆಕ್ಟ್ರು. ಅವರನ್ನು ಭೇಟಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಆದರೆ ರಮೇಶನ್ನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ, ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ. ಆದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟರ್ ಮಾಡಿದವರು, ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು. ಅವರು ನನಗೆ ಆದಷ್ಟು ಒಂದೊಂದು ಚೂರು ಹೇಳ್ತಾ ಇದ್ರು. ಹುಷಿಂಗು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು, ಹಿಂಗೆ ಮಾಡ್ತಾರೆ ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನನಗೆ ಹೆಚ್ಚು ಅವ್ರ ಹತ್ರ. ಅವ್ರು ಹೀಗೆಲ್ಲ ಹೇಳ್ತಿದ್ರು. ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು. ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು, ಹಾಗೆ ರಿಯಾಕ್ಟ್ ಮಾಡಿದ್ರು, ಹಂಗಾಯಿತು ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸಿದ್ರಿಂದ ಮತ್ತು ಅವರ ಹೆಂಡತಿ ಅವ್ರು ಹೇಗೆ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದು ನಂಗೆ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ ರವರು, ರಂಗಾಯಣ ರಘುರವರು, ಅಲ್ಲಿ ಮುನಿ, ನಮ್ಮ ಯಶಸ್ಸು, ಮತ್ತು 3-4 ಜನ, ಸಂದೀಪು, ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು. ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ. ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಕಥೆಯಲ್ಲಿ, ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು, ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು. ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂತೋಣಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್.